ಎನ್ನುವ ಸ್ವಾತಂತ್ರ್ಯ ನಿನಗೂ ಇದೆ. ಈ ಮನೆಯ ಜವಾಬ್ದಾರಿಯೆಲ್ಲ ನಿನಗೆ ವಹಿಸಿಕೊಂಡಿದ್ದೀನಿ. ಹೀಗಿರುವಾಗ ನಾನಂದ್ರೆ ನಿನ್ನ ಮನದಲ್ಲಿ ಭಯ ಉದ್ರೇಕಿಸುವ. ಈ ವಿಷಯದಲ್ಲಿ ನಿಮ್ಮ ಬಗ್ಗೆ ನನಗೆ ಯಾವುದೇ ಭಯವಿಲ್ಲ. ನೀವು ನಮ್ಮನ್ನು ಪ್ರೀತಿಯಿಂದ ಕಾಣುವುದನ್ನು ಕಂಡು ಅದು ನನ್ನ ಶಕ್ತಿ ಎಂದು ತಿಳಿದುಕೊಂಡಿದ್ದೇನೆ. ಅಂದು ನನ್ನ ಹೆತ್ತಮ್ಮಳು ಶಿಶುವಿದ್ದಾಗಲೇ ಕಸದ ಗುಂಡಿಗೆ ಎಸೆದು ಹೋದಾಗ ಅಂದೇ ನನ್ನ ಪ್ರಾಣ ಪಕ್ಷಿ 6 ಹದ್ದು ಕಾಗೆಗಳಿಗೆ ಅದನ್ನು ತಪ್ಪಿಸಿ ನನ್ನನ್ನು ರಕ್ಷಿಸಿ ಗಿಣಿಯಂತೆ ಜೋಪಾನವಾಗಿ ಕೈದ ಪುಣ್ಯಾತ್ಮರು ನೀವು. ನೋಡು ಶಿವ, ಒಂದು ಜೀವ ಉಳಿಯುವುದನ್ನು ಕಂಡು ತಿಳಿದು ಸಾಯಿ ಹೊಡೆಯುವುದು ಮಹಾಪಾಪದ ಕೆಲಸ. ಕಾರಣವಿಲ್ಲದೆ ಸಾಯುವರನ್ನು ಉಳಿಸುವುದು ಈ ಮಾನವ ಧರ್ಮ. ಒಂದು ಪಕ್ಷಿ ಕಸ ಕಡ್ಡಿಗಳಿಂದ ತಳ್ಳು ಕಟ್ಟಿದ ಗೂಡಿನಲ್ಲಿ ತಾನು ವಾಸಿಸದೆ ಇನ್ನೊಂದು ಪಕ್ಷಿಯನ್ನು ಬದುಕುತ್ತದೆ. ಕನಿಷ್ಠ ಪಕ್ಷ ಆ ಪಕ್ಷಿಗಿರೋ ಮನೋಭಾವನೆ ಈ ಮಾನವನ ಹತ್ರ ಬರಬೇಕು. ಅಂದಾಗಲೇ ಈ ದೇಹ ಈ ಭೂಮಿಗೆ ಪಾವನ ಒದಗಿಸುವ. ನಿಮ್ಮಷ್ಟು ತಿಳಿದು ಬದುಕುವವರು ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಕಡಿಮೆ ಇದ್ದಾರೆ. ನಿಮ್ಮಷ್ಟು ತಿಳಿದು ಬದುಕುವವರಾಗಿದ್ದರೆ ನನ್ನ ಹೆತ್ತಮ್ಮಳು ಜಾರಣಿಯಿಂದ ಸಂತಾನದಿಂದ ನನಗೆ ಜನ್ಮ ನೀಡಿರುತ್ತಿರಲಿಲ್ಲ. ಜಾರಣಿಯಿಂದ ಸಂತಾನದಿಂದ ಜನ್ಮ ನೀಡುವ ಹೆಣ್ಣಿಗೆ ಬುದ್ಧಿನೇ ಇರುತ್ತಿರಲಿಲ್ಲ. ಆ ದೇವರೆಲ್ಲರೂ ಹೆಣ್ಣಿಗೆ ಕಾಮದ ಭೂಮಿಗೆ ಬೇಲಿ ಹಾಕುವುದನ್ನು ಕಲಿತುಕೊಳ್ಳಬೇಕಾಗಿತ್ತು. ಆದರೆ ನಿಮ್ಮಂತವರಿಗೆ ತಿಳಿದು ಬದುಕಲು ಹೇಗೆ ಸಾಧ್ಯ? ದೇಹವಾದರೂ ಹೇಗೆ ಪಾವನವಾಗ್ತಿತ್ತು? ನಿನ್ನ ಕಲ್ಪನೆ ತಪ್ಪಾಗಿದೆ ಶಿವ, ನಿನ್ನ ಕಲ್ಪನೆ ತಪ್ಪಾಗಿದೆ. ಜಗದ ಜೀವಿ ಸೃಷ್ಟಿಕರ್ತನು ಪ್ರತಿಯೊಂದು ಜೀವಿಯಲ್ಲಿ ಬುದ್ಧಿ ನೀಡುತ್ತಾನೆ. ಅದನ್ನು ಅರಿತುಕೊಳ್ಳುವ ತಂತ್ರವನ್ನು ಅರಿತುಕೊಳ್ಳಬೇಕಷ್ಟೇ. ನೀನಾಡಿದ ಮಾತು ಹೆಣ್ಣಿನ ಕಾಮದ ಭೂಮಿಗೆ ಬೇಲಿ ಇಲ್ಲ ಎಂದು ತಿಳಿದುಕೊಳ್ಳಬೇಡ. ಹೆಣ್ಣಿನ ಹೃದಯದಲ್ಲಿ ಕಾಮದ ಬೀಜವನ್ನು ಬಿತ್ತುವ ಆ ದೇವರು ಮದುವೆ, ಮುಂಜಿ, ಸಂಸ್ಕೃತಿ ಎಂಬ ಕಟ್ಟಕಳೆಯ ಬೇಲಿಯನ್ನು ಆ ಬೇಲಿಯನ್ನು ಕಾಯ್ದುಕೊಂಡು ಹೋಗೋದು ಆ ಹೆಣ್ಣಿನ ಧರ್ಮ. ಒಂದು ವೇಳೆ ಅದೇ ಹೆಣ್ಣು ಆ ಕಾಮದ ಬೇಲಿಯನ್ನು ಕಿತ್ತು ಎಸೆದರೆ ಆ ಕಾಮ ಸತ್ತ ಪಶುವಿನ ಮಾಂಸವಿದ್ದಾಗೆ. ಬಯಲಿಗೆ ಬಿದ್ದ ಸತ್ತ ಪಶುವಿನ ಮಾಂಸ ಕಂಡಾಗ ಹಸಿದ ಹದ್ದು ಹಕ್ಕಿ ನಾಯಿಗಳು ಆಸೆ ಪಟ್ಟಂತೆ ಈ ಬಯಲಿಗೆ ಬಿದ್ದ ಕಾಮಕ್ಕೆ ಈ ಜಗದ ಪುರುಷರು ಆಸೆ ಪಡುವುದು ಸಹಜ ಶಿವ, ಸಹಜ. ನೀವು ಹೇಳೋ ಮಾತು ನಿಜವಿದೆ. ಆದರೆ ಆಸೆ ಪಡುವ ಬದಲಿಗೆ ಬಿದ್ದು ಸತ್ತ ಪಶುವಿನ ಮಾಂಸದ ಕಾಮವನ್ನು ಹದ್ದು ಈ ಪುರುಷನ ಜನ್ಮಕ್ಕೆ ಪಾಪದ ಕರ್ಮದ ಪರಿಣಾಮವಿಲ್ಲವೇ? ಯಾವ ಶಿಕ್ಷೆಯೂ ಇಲ್ಲವೇ? ಖಂಡಿತ ಇದೆ ಶಿವ. ಒಟ್ಟಿಗೆ ಇದ್ದಷ್ಟು ತಿನ್ನದೆ ಕಪ್ಪೆ ನುಂಗಿದ ಹಾವು ಸಿರಿ ಸಂಪತ್ತು ಹೊಂದಿ ಸೊಕ್ಕಿನಿಂದ ರಾಜಭಾರ ಮಾಡಿದವನಿಗೆ ಕರ್ಮ ಎಂದು ಬಿಟ್ಟಿದ್ದಲ್ಲ. ಸೂಳೆಯರಿಗೆ ಶಿವಶರಣರ ಕತೆ ಹೇಳಿದರೆ ಅವಳೆಂದು ಶೀಲವತಿಳಾಗರರು. ಅದರಂತೆ ಪರರ ಹೆಣ್ಣಿನ ಕಾಮವನ್ನು ಬಯಸುವವನಿಗೆ ಮಾನ ಮರ್ಯಾದೆ ಕುಂದು ಬರುವುದರಲ್ಲಿ ಸಂದೇಹವಿಲ್ಲ. ಶಿವ, ಇಂಥವರೆಲ್ಲ ಆ ಶಿವನ ಪಾದಡಿ ಶಿಕ್ಷೆ ಪಡೆಯಲೇಬೇಕು. ಅಂದಾಗಲೇ ಅವರ ದೇಹ ಪಾವನ. ಅಂದರೆ ಶಿವ, ಇವೆಲ್ಲ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀನು ಮೊದಲು ಸಂಸಾರಿಕನಾಗಬೇಕು. ಅಂದಾಗಲೇ ಈ ಜೀವನದಲ್ಲಿ ಏನಿದೆ ಏನಿಲ್ಲ ಅಂದ ಎಲ್ಲ ಅರ್ಥವಾಗುತ್ತೆ. ಅಂದರೆ ಅಪ್ಪವರೇ ನಾನು? ಹೌದು ಶಿವ, ನೀನು ಮೊದಲು ಮದುವೆ ಆಗಬೇಕು. ಅಂದಾಗಲೇ ಇವೆಲ್ಲ ಅರ್ಥವಾಗುವುದು ಶಿವ. ದಣಿ, ನಿಮ್ಮ ಮದುವೆ ಆಗಲಾರದೆ ನಾನು ಮದುವೆ ಮಾಡಿಕೊಳ್ಳಬೇಕೆ? ಶಿವ, ನಾನು ಮದುವೆ ಆಗಲು ನನಗೆ ಸಾಕಷ್ಟು ಸಿರಿ ಸಂಪತ್ತಿದೆ, ಅದಕ್ಕಿಂತ ಹೆಚ್ಚಿನ ಬಂಧುಗಳಿದ್ದಾರೆ. ಆದರೆ ನೀನು ಯಾರು ಇಲ್ಲದ ಅನಾಥ. ನಿನ್ನ ಹೆತ್ತ ತಾಯಿ ಕಸದ ಗುಂಡಿಯಲ್ಲಿ ಎಸೆದು ಹೋದಾಗ ನಿನ್ನನ್ನು ಎತ್ತಿಕೊಂಡು ಬರುವಾಗ ನೀನಿನ್ನೂ ಚಿಕ್ಕವನಿದ್ದೆ. ನಿನ್ನನ್ನು ನೋಡಿ ನನ್ನ ತಂದೆ ತಾಯಿಯರು ಎಷ್ಟೋ ಸಂತೋಷ. ಕಾಲ ಕಳೀತಿದ್ದಂತೆ ನನ್ನ ತಂದೆ ತಾಯಿ ನನ್ನಿಂದ ಮರೆಯಾಗಿ ಹೋದರು. ವಿದ್ಯಾಭ್ಯಾಸಕ್ಕೆಂತೂ ವಿದೇಶಕ್ಕೆ ಹೋಗುವಾಗ ನನ್ನವರು ನನ್ನದು ಎನ್ನುವ ಬಂಧುಗಳಲ್ಲಿ ನಿನ್ನನ್ನು ಬಿಟ್ಟು ಹೋದೆ. ಈಗ ಬಂದಿದ್ದೇನೆ. ಶಿವ, ನೀನು ತುಂಬಾ ಬುದ್ಧಿವಂತನಾಗಿದ್ದೀಯ. ನಿನ್ನ ಮದುವೆಯೊಂದು ಮಾಡಿದರೆ ನನ್ನ ಕರ್ತವ್ಯ ಮುಗಿಯುತ್ತೆ ಶಿವ. ದಯವಿಟ್ಟು ಅಂತ ವಿಚಾರ ಮಾಡಬೇಡ್ರಿ. ಮೊದಲು ನಿಮ್ಮ ಮದುವೆ ಆಗಬೇಕು. ಈ ಅರಮನೆಯಂತ ಇರುವ ಮನೆಗೆ ಮಹಾಲಕ್ಷ್ಮಿಯಂತಹ ಬರುವ ಹೆಣ್ಣು ಅಂದರೆ ನಮ್ಮ ಚಿಕ್ಕಮ್ಮವರು. ನೀವಿಬ್ಬರು ನಗು ನಗುತ್ತಾ ಈ ಮನೆ ತುಂಬಾ ಓಡಾಡಿಕೊಂಡಿರಬೇಕು. ನಿಮ್ಮ ಮಗನಂತೆ ಇರುವ ನಾನು ನಿಮ್ಮ ಸೇವೆಯನ್ನೇ ಮಾಡುತ್ತಲಿರಬೇಕು. ನಿಮ್ಮ ಆಶ್ರಯದಲ್ಲಿ ಬರಬೇಕೆಂದು ಆಸೆ ಹೊತ್ತವನು ನಾನು.
ಈ ಮದುವೆ ಎಂಬ ನರ್ಕಕ್ಕೆ ನನ್ನನ್ನು ತಳ್ಬೇಡ್ರಿ ಅಪ್ಪರ, ತಳ್ಬೇಡ್ರಿ. ಶಿವ, ಯಾರು ಹೇಳಿದ್ರು ಮದುವೆ ಎಂಬುದು ನರಕವೆಂದು? ಮದುವೆ ಎಂಬುದು ಮಾನವ ಜೀವನದಲ್ಲಿ ಹೊಸ ಇತಿಹಾಸ ಕಾಣುವುದು. ಈ ಬದುಕಿನ ಮರದ ಬೇರಿನ ತಳೆದಿ ತಿಳಿಯಬೇಕಾದರೆ ಪ್ರತಿಯೊಬ್ಬರು ಮದುವೆ ಆಗಲೇಬೇಕು ಶಿವ. ಮದ್ಯ ವಿಷಯ ಅಪ್ಪರ ಸಮಯ ಬಂದಾಗ ನೋಡೋಣ. ಆಯ್ತು ಶಿವು, ಹಾಗೆ ಆಗಲಿ. ಮೊದಲು ನಾನೇ ಮದುವೆ ಆಗ್ತೀನಿ, ಓಕೆನಾ? ನಾನು ಮದುವೆ ಆಗಿ ನನ್ನ ಹೆಂಡತಿ ನಾನು ಸೇರಿಕೊಂಡು ಇದೇ ಲಕ್ಷ್ಮೀ ದೇವಸ್ಥಾನದ ಹತ್ರ ನಿನ್ನ ಮದುವೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತೀನಿ, ಸರಿನಾ? ನೋಡಿ ಶಿವ, ನಾನು ಎಲ್ಲ ಕಾರ್ಯಕ್ರಮ ಅದೆಲ್ಲ ಹೋಗಿದ್ನಲ್ಲ, ಅದಕ್ಕಾಗಿ ಹೊಟ್ಟೆ ತುಂಬಾ ಹಚ್ತಾ ಇದೆ. ಊಟಕ್ಕೆ ಹೋಗೋಣ, ನಡಿ ಶಿವ. ಬರ್ರಿ ಧಣಿ, ನಿಮ್ಮನ್ನು ಊಟಕ್ಕೆ ಕರೆದುಕೊಂಡು ಹೋಗಲೇ ಬಂದಿದ್ದೆ. ನನ್ನ ಪಾಪದ ಇತಿಹಾಸವನ್ನು ಕೇಳುತ್ತಾ ನಿಂತಿದ್ದೀರಾ? ಶಿವ, ಇದು ನಿನ್ನ ಪಾಪದ ಇತಿಹಾಸ ಅಲ್ಲ ಶಿವ, ನೀನು ಬಾಳಿ ಬದುಕಬೇಕಾಗಿರುವ ಉಪದೇಶದ ಮಾತುಗಳು. ನೀನು ಬುದ್ಧಿವಂತನಾಗಬೇಕಷ್ಟೇ. ಒಂದು ಕಾಡು ಅಡವಿಯಲ್ಲಿ ಅರಗಿಣಿಯನ್ನು ತಂದು ಈ ಮರವೆಂಬ ನನ್ನ ಅಂಗಳದಲ್ಲಿ ಸಾಕಿರುವೆ. ಈ ಗುರುವಿನ ಹಿತೋಪದೇಶ ಪಠಿಸುವ ಅರಗಿಣಿ ನೀನಾಗು. ಒಂದು ವೇಳೆ ಈ ಗುರುವಿನ ಮಠವನ್ನು ದಾಟಿ ಕಟುಕನ ಮಾರ್ಗಕ್ಕೆ ಮರುಳಾದರೆ ನಿನ್ನ ಬಾಳಿಗೊಂದು ಕೇಡು. ಶಿವ, ಈ ಮಾತು ಚೆನ್ನಾಗಿ ನಿನ್ನ ಮನದಲ್ಲಿ ನಿಲ್ಲಬೇಕು. ಆಯ್ತ್ರಿ ಅಪ್ಪ. ವಚನವು ಪಾಲಿಸುವಂಗ ತಿಳಿದರೆ ನಿಲ್ಲ ಬಾಳು ಚಂದ.